ನಮ್ಮ ಹನುಮನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 2021-25ನೇ ಸಾಲಿನ 5 ವರ್ಷದ ಅವಧಿನಲ್ಲಿ ಈ ಒಂದು ಕೊನೆ 2ನೇ ಅವಧಿಯ 2.5 ವರ್ಷದ ಅವಧಿನಲ್ಲಿ 1 ವರ್ಷ 2 ತಿಂಗಳೇನಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತಿನ ದಿನ ಅವಿರೋಧವಾಗಿ ಶಶಿಕಲಾರವರು ಆಯ್ಕೆಯಾಗಿದ್ದಾರೆ. ಈ 5 ವರ್ಷ ಅವಧಿನಲ್ಲಿ ಇದು 3ನೇ ಬಾರಿ ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇರೋದು. ಇದಕ್ಕೆ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರಿಗಾದರೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾವು ಏನು ಗ್ರಾಮ ಪಂಚಾಯತಿನಲ್ಲಿ ಒಂದು ಶಿಸ್ತಾಗಿ ಒಂದು ನೀತಿ ನಿಯಮವನ್ನು ಪಾಲಿಸಿಕೊಂಡು ಸುಮಾರು 10 ವರ್ಷಗಳಿಂದ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಯಾವುದೇ ರೀತಿ ಪಕ್ಷ ಭೇದ ಆಗ್ಲಿ, ಜಾತಿ ಭೇದ ಆಗ್ಲಿ, ಯಾವುದೇ ರೀತಿ ಪರಿಗಣನೆಗೆ ತಗೊಳ್ದಿರಾ ಎಲ್ಲಾರು ಅಷ್ಟೇ 11 ಹಳ್ಳಿನಲ್ಲೂ ಸಹ ಏನು ಆಯಾ ಗ್ರಾಮ ಪಂಚಾಯತಿ ಸದಸ್ಯರ ಊರಿಗಿನ ಜವಾಬ್ದಾರಿಯನ್ನ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿ ಭೇದ ಭಾವಗಳು ಮಾಡದಿರ ಆಯಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸ್ಕೊಂಡ್ ಬಂದಿದ್ದೀವಿ. ಇವತ್ತಿನ ದಿನ ಏನ್ ನಾವು ಅಭಿವೃದ್ಧಿ ಮಾಡ್ಕೊಂಡು ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಕೊಂಡು ಹೋಗ್ತಾ ಇದೀವಿ, ಅದೇ ರೀತಿಯಲ್ಲಿ ಶಶಿಕಲಾರವರು ಸಹ ಅಷ್ಟೇ ಮುಂದೆ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲಾರನ್ನು ಸಹ ಸಹಕಾರ ತಗೊಂಡು ಎಲ್ಲರನ್ನು ಪರಿಗಣನೆಗೆ ತಗೊಂಡು ಎಲ್ಲಾ ರೀತಿಯಲ್ಲೂ ಸಹ ಅಭಿವೃದ್ಧಿನಲ್ಲಿ ಮುಂಚೂಣಿನಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಈ ಒಂದು ಅವಿರೋಧ ಆಯ್ಕೆಗೆ ಮುಖ್ಯವಾಗಿ ಸಹಕಾರ ನೀಡಿದಂತ ನಮ್ಮ ಪೊಲೀಸ್ ಅಣ್ಣವರು, ಕೊತ್ತಮಂಗಲ ಪೊಲೀಸ್ ಅಣ್ಣ ಏನು ಈ ಮುಂಚೆ ನಮಗೆ ವಯಸ್ಸಾಗಿದೆ, ನಮಗೆ ಅಧ್ಯಕ್ಷ ಸ್ಥಾನವನ್ನು ಬೇಕು ಅಂತಂದಾಗ ಎಲ್ಲಾರು ಒಮ್ಮತವಾಗಿ ಅವರಿಗೆ ಒಂದು ಒಕ್ಕೂರಿನಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದೀವಿ. ನಮಗೂ 1 ವರ್ಷ 2 ತಿಂಗಳು 3 ತಿಂಗಳು ಆಗಿದೆ ಆಯ್ತು ಅವಧಿ, ಇನ್ನೂ 1 ವರ್ಷ 2 ತಿಂಗಳಿದೆ. ನಮಗೂ ವಯಸ್ಸಾಗಿದೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲಾರು ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಒಂದು ನೇತೃತ್ವದಲ್ಲಿ ಇವಾಗ ಶಶಿಕಲಾ ಅವ್ರನ್ನ ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅವರಿಗೆ ನಾವು ಚಿರಋಣಿಗಳು. ಮುಂದೆನೂ ಸಹ ಏನು ಈ ಹಿಂದೆ ಮೋಹನ್ ಅಣ್ಣವ್ರು ಇರ್ಬೋದು, ವೆಂಕಟಲಕ್ಷ್ಮಣ ಅವ್ರು ಇರ್ಬೋದು, ನಮ್ಮ ಪೊಲೀಸ್ ಅಣ್ಣ, ಕೊತ್ತಮಂಗಲ ಮುನಿಯಂಕಣ್ಣ, ನಾಗರಾಜಣ್ಣ, ಬಂಡಾರಹಳ್ಳಿ ನಾಗರಾಜಣ್ಣ, ಏನು ಮಮತಾ ಅವರು, ಲಲಿತಾ ಅವರು, ಮತ್ತೆ ಎಲ್ಲಾ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಏನಿದ್ದಾರೆ ಎಲ್ಲರೊಂದಿಗೂ ಚರ್ಚೆ ಮಾಡಿ ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕಂಡುಕೊಂಡು ಉತ್ತಮವಾದ ರೀತಿಯಲ್ಲಿ ಪಂಚಾಯತಿನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ಎಲ್ಲರ ಸಹಕಾರದೊಂದಿಗೆ ಉತ್ತಮವಾದ ರೀತಿಯಲ್ಲಿ ನಡ್ಕೊಂತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮಗೆ ಮುಖ್ಯವಾಗಿ ಈ ಒಂದು ಏನು ಈ ಅವಧಿ ಏನ್ ನಾವು 1 ವರ್ಷ 2 ತಿಂಗಳು 1 ತಿಂಗಳು 2 ತಿಂಗಳು ಏನಿದೆ ಈ ಅವಧಿನಲ್ಲಿ ಅಧ್ಯಕ್ಷರ ಆಯ್ಕೆಗೆ ನಾವು ಚರ್ಚೆ ಮಾಡಿದಾಗ ಕೊತ್ತೂರು ಮಂಜಣ್ಣವ್ರಿಗೆ ಈ ತರ ಮಾಡ್ಬೇಕು, ಈ ತರ ಪೊಲೀಸ್ ಅಣ್ಣವ್ರು ಎಲ್ಲ ನಾವು ಮಾತಾಡಿದೀವಿ, ಮುನಿಯಂಕಣ್ಣವ್ರು ನಾವೆಲ್ಲ ಸದಸ್ಯರು ಅಂತ ಹೇಳಿ ಹೇಳಿದಾಗ ಬಂಡಾರಹಳ್ಳಿ ನಾಗರಾಜಣ್ಣವ್ರು, ಅಗ್ರಹಾರ ನಾಗರಾಜಣ್ಣವ್ರು ಎಲ್ಲಾ ಸದಸ್ಯರು ಮಾತಾಡಿದೀವಿ ಅಂತ ಹೇಳಿದಾಗ ಸರಿ ನೀವು ತೀರ್ಮಾನ ತಗೊಂಡು ನಿಮ್ ತೀರ್ಮಾನದಂತೆ ಪಂಚಾಯತಿನಲ್ಲಿ ಉತ್ತಮವಾದ ರೀತಿಯಲ್ಲಿ ನಡ್ಸ್ಕೊಳ್ಳೋದಕ್ಕೆ ನಾವು ಸಹಕಾರ ಇದೆ ಅಂತ ಹೇಳಿ ಹೇಳಿದ್ರು. ಆಮೇಲೆ 2 ಸಾರಿ ಚರ್ಚೆ ಮಾಡಿದಾಗ ಮತ್ತೆ ನಿನ್ನೆ ಚರ್ಚೆ ಮಾಡಿದಾಗ ಅಷ್ಟೇ ಎಲ್ಲಾ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದಂತವ್ರು ಅಂದ್ರೆ ನಮ್ಮ ಕೊತ್ತೂರು ಮಂಜಣ್ಣವರು. ನಾವು ಅವ್ರಿಗೆ ಯಾವತ್ತು ಚಿರಋಣಿಗಳು. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಯಾವುದೇ ರೀತಿ ಅವರ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಬರ್ದಂಗೆ ಚ್ಯುತಿ ಬರ್ದಂತೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲಾರ ಮುಖಾಂತರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ನಮ್ದು ಇವಾಗ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೆಲ್ಲಿ ಏನೇನ್ ಕೆಲಸಗಳಾಗ್ತಾ ಇದೆಯೋ ನೀರಿಂದಿರ್ಬೋದು, ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಶಾಲೆಗಳು, ಹೋದ ವರ್ಷ ಶಾಲೆಗಳು ನಮ್ಮ 2 ಶಾಲೆಗಳು ಕಟ್ಟಿದೀವಿ. ಜಲ್ ಜೀವನ್ ಮಿಷನ್ ಇಡೀ ರಾಜ್ಯಾದ್ಯಂತ ಆಗಿದೆ. ನಮ್ಮ ಒಂದು ಪಂಚಾಯತಿನಲ್ಲಿ 8 ಹಳ್ಳಿನಲ್ಲಿ ನಮ್ಮ ಶಿವರಾಜ್ ಹೆಸರಲ್ಲಿ ಹಾಕೊಂಡ್ಬಿಟ್ಟು ನಾವೆಲ್ಲಾ ಪಂಚಾಯತಿ ಸದಸ್ಯರ ಸಹಕಾರದೊಂದಿಗೆ ಒಂದೊಂದು ಊರಲ್ಲೂ ಆಯಾ ಗ್ರಾಮ ಪಂಚಾಯತಿ ಸದಸ್ಯರ ಜವಾಬ್ದಾರಿ ತಗೊಂಡು ಸುಮಾರು 8 ಊರುಗಳಲ್ಲಿ ಈ 2 ತಿಂಗಳಲ್ಲೇ ನಮ್ದು ಮುಕ್ತಾಯ ಆಗುತ್ತೆ. 3 ಊರು ಬೇರೆಯವ್ರಿಗಾಗಿದೆ, ಅದು ಮುಕ್ತಾಯ ಆದ್ರೆ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲಾ ಗ್ರಾಮಗಳು ಸಂಪೂರ್ಣವಾಗಿ ಮನೆಗೂ ನೀರು ತಲುಪಿಸಂತ ಏಕೈಕ ಪಂಚಾಯತಿ ಆಗುತ್ತೆ. ಯಾವ್ದು ಅಂದ್ರೆ ಹನುಮನಹಳ್ಳಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಾವು ಮನ್ನಣೆ ನೀಡಿ ಆದಷ್ಟು ಬೇಗ ಅದನ್ನ ಮುಕ್ತಾಯಗೊಳಿಸಿ ಜಲ್ ಜೀವನ್ ಮಿಷನ್ ಅಲ್ಲಿ ಎಲ್ಲಾ ಗ್ರಾಮಗಳಿಗೂ ಮನೆಗೂ ನೀರನ್ನು ಹರಿಸೋದು ನಮ್ಮ ಮುಖ್ಯವಾದ ಉದ್ದೇಶ. ಜೊತೆಗೆ ಏನ್ ಇವಾಗ NREG ನಲ್ಲಿ ವೈಯಕ್ತಿಕ ಕಾಮಗಾರಿಗಳಿದೆ, ವೈಯಕ್ತಿಕ ಕಾಮಗಾರಿ ಪಟ್ಟಿ ಮಾಡಿದೀವಿ. ಯಾರು ಬೇಕಾದ್ರೂ ಪಂಚಾಯತಿನಲ್ಲಿ ಬಂದ್ಬಿಟ್ಟು ಯಾರಿಗೆ ಏನ್ ಬೇಕು ಅವರೇ ಖುದ್ದು ಪಂಚಾಯತಿಗೆ ಹಾಜರಾಗಿ ಎಲ್ಲಾರು ತಮ್ಮ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ಪಂಚಾಯತಿ ಅಭಿವೃದ್ಧಿಗೆ ಎಲ್ಲಾ ವೈಯಕ್ತಿಕವಾಗಿ ಎಲ್ಲಾರು ಅಷ್ಟೇ ಜನರು ಸಹಕಾರ ನೀಡಬೇಕು ಅಂತ ಹೇಳಿ ಅವರಲ್ಲೂ ಸಹ ಮನವಿ ಮಾಡ್ತಾ ಇದೀವಿ. ನಮ್ಮಲ್ಲಿ ಒಂದೇನು ಅಂದ್ರೆ ಯಾರೇ ಬಂದ್ರು ಪಂಚಾಯತಿಗೆ ಇವತ್ತಿನವರೆಗೂ ನಾವು ಯಾವುದೇ ಒಂದು ಖಾತೆ ಇರ್ಬೋದು, ಒಂದು ಮನೆ ಇರ್ಬೋದು, ಒಂದು ಶೌಚಾಲಯ ಇರ್ಬೋದು, ಒಂದು NREG ಕೆಲಸ ಇರ್ಬೋದು, 1 ರೂಪಾಯಿಗೆ ಆಸೆ ಪಡ್ದಿರ 1 ರೂಪಾಯಿಗೆ ನಾವು ಯಾರ ಹತ್ರನೂ ಯಾವುದೇ ರೀತಿ ನಾವು ಅದಕ್ಕೆ ಆಮಿಷಕ್ಕೆ ಒಳಗಾಗದಂಗೆ ಎಲ್ಲಾ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗಿದೀವಿ. ಆ ಒಂದು ನಿಟ್ಟಿನಲ್ಲಿ ತುಂಬಾ ಸಂತೋಷ ಇದೆ ನಮ್ಗೆ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಜನರಿಗೆ ಏನ್ ಸರ್ಕಾರ ಸವಲತ್ತುಗಳನ್ನು ತಲುಪಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು. ಮತ್ತೆ ನಾವು ಅಭಿವೃದ್ಧಿ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲಾರನ್ನು ಮುಂಚೂಣಿಗೆ ತರಬೇಕು ಅನ್ನೋದೇ ನಮ್ಮ ಉದ್ದೇಶ.